ನಾಳೆ ವಿಶ್ವಕಪ್ ಫೈನಲ್ ಪಂದ್ಯ ಮಹಿಳೆಯರು ಮೂರನೇ ಬಾರಿಗೆ ಈ ಫೈನಲಿಗೆ ಬರ್ತಿರುವಂಥದ್ದು ಏನು ಸಾಮಾನ್ಯ ಸಂಗತಿ ಆಗಿಲ್ಲ. ಯಾಕಂದರೆ ಹಲವಾರು ಏಳು ಬೀಳುಗಳನ್ನು ಎದುರಿಸ್ಕೊಂಡೇ ಅವರು ಬಂದಿದ್ದು. ಇವರು ದಕ್ಷಿಣ ಆಫ್ರಿಕಾವನ್ನು ನಾಳೆ ಎದುರಿಸ್ತಾರೆ. ಈ ನಡುವೆ ಜಿಮಿಮಾ ರೋಡ್ರಿಗಸ್ ಅವರ ಆಟದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ನಾನು ಹೇಳ್ತಾ ಇದ್ದೆ, ಇವರು ಫೈನಲಿ ಲಗ್ಗೆ ಇಟ್ಟಿರುವಂಥದ್ದು ಏನು ಸಹಜ ಏನಿರಲಿಲ್ಲ ಇವ್ರದ್ದು. ಅಂಥದ್ರಲ್ಲೂ ಈ ದಕ್ಷಿಣ ಆಫ್ರಿಕಾ ಕೂಡ ಹಂಗೂ ಹಿಂಗೂ ಹೆಂಗೋ ಮಾಡಿಕೊಂಡು ವಿಶ್ವಕಪ್ ಫೈನಲಿ ಬಂದು ನಿಂತಿರೋದು ಅದು ಕೂಡ ಸಾಮಾನ್ಯ ಸಂಗತಿ ಅಲ್ಲ. ಒಟ್ಟಲ್ಲಿ ಈ ಎರಡೂ ತಂಡದಲ್ಲಿ ಯಾರು ಗೆದ್ದರೂ ಕೂಡ ಅದೊಂದು ಇತಿಹಾಸ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. 2005, 2017 ಇದರಲ್ಲಿ ರನ್ನರ್ ಅಪ್ ಆಗಷ್ಟೇ ತೃಪ್ತಿಪಟ್ಕೊಂಡಿತ್ತು ಭಾರತ. 3 ಸರಿ ಫೈನಲಿಗೆ ಬಂದರೂ ಕೂಡ ಏನೂ ವರ್ಕೌಟ್ ಆಗಿರಲಿಲ್ಲ. 3 ಬಾರಿ ಕೂಡ ಕನಸು ನನಸಾಗಿರಲಿಲ್ಲ. ಇದೀಗ 3ನೇ ಬಾರಿಗೆ ಭಾರತದ ವನಿತೆಯರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಪಂದ್ಯದಲ್ಲಿ ಬಲಾಢ್ಯ ಆಸೀಸನ್ನು ಮಣಿಸಿತ್ತು ಭಾರತದ ನಾರಿಪಡೆ. ನೋಡಬೇಕು ಹಾಗಾದರೆ ಚೊಚ್ಚಲ ವಿಶ್ವಕಪ್ ಕಿರೀಟ ಗೆಲ್ಲುವಂಥ ವಿಶ್ವಾಸದಲ್ಲಿ ನಾರಿಪಡೆ ಇರುವಂಥದ್ದು. ಗೆದ್ದು ಬನ್ನಿ ಅಂತ ಭಾರತದಾದ್ಯಂತ ಪ್ರಾರ್ಥನೆಗಳು ಶುರು ಆಗಿವೆ.